ಸಾಗರದ ಗಾಂಧಿ ಮೈದಾನದಲ್ಲಿ ಅಕ್ರಮ ಸಕ್ರಮ ಫಲಾನುಭವಿಗಳಿಗೆ 94 ಸಿಸಿ ಕಾಯ್ದೆಯಡಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಹಕ್ಕುಪತ್ರ ವಿತರಣೆ ಮಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಗರದ ಆಡಳಿತ ಸೌಧ 3ನೇ ಮಹಡಿಯ ಶೀಟ್ ಚಾವಣಿ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲಾಯಿತು. ಸುಮಾರು 8 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿ ಇದಾಗಿದ್ದು, ಪೋಷಣ್ ಅಭಿಯಾನದ ಅಡಿ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಇಡಿ ಟಿವಿ ವಿತರಣೆ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಾಗರ ವಿಧಾನಸಭಾ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು, ಮುಖಂಡರಾದ ಜಯಂತ್, ತಹಶೀಲ್ದಾರ್ ಚಂದ್ರಶೇಖರ್, ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯೋಜನೆ ತಾಳಗುಪ್ಪ ಹೋಬಳಿ ಸಸರವಳ್ಳಿ ಮತ್ತು ತಾಳಗುಪ್ಪ ಹೋಬಳಿಯ ಸುಶೀಲಾ ಓಂ ಸತೀಶ, ತಾಳಗುಪ್ಪ ಮಂಜಪ್ಪ ಬಿನ್ ಚೌಡಪ್ಪ ತಡಗಡಲೆ. ಮಾನ್ಯ ಗೋಪಾಲಕೃಷ್ಣ ಬೇಳೂರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸೋಣ. ಗಟ್ಟಿ ಬಂಧುಗಳೇ, ಕಟ್ಟಡದ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯ ಕೊಡುವಂತ ಕಾರ್ಯಕ್ರಮದ 4 ಕೋಟಿ ಯೋಜನೆ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಾಜ್ಯದ ನಮ್ಮ ಹೆಮ್ಮೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರೂ ಹಿರಿಯರಾದಂತ BR ಜಯಂತ್ ಅವರೇ, ಈ ಒಂದು ಎಸಿ ಅವರಂತ ವೀರೇಶ್ವರವರು, ತಹಶೀಲ್ದಾರ್ ಅವರಂತ ಚಂದ್ರಶೇಖರ್ ನಾಯ್ಕರವರು ಮತ್ತು ಎಲ್ಲ ಅಧಿಕಾರಿ ಮಿತ್ರರವರೇ, ಶಾಸಕರು SSLC ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳು ಬರಬೇಕು ಅಂತ ವಿನಂತಿಸಿಕೊಳ್ತಾರೆ. 622 ಅಂಕ ಪಡೆದಿದ್ದಾರೆ. ಗುಣಶ್ರೀ ಎಂ ಕಣ್ಣೂರು 622 ಅಂಕ ಪಡೆದಿದ್ದಾರೆ. ದೀಕ್ಷಾ ಹೆಚ್ಚ ಇವರು 621 ಅಂಕ ಪಡೆದಿದ್ದಾರೆ. ಸೌಜನ್ಯ ಜಿ ಮೊಗೇರಾ ಇವರು 621 ಅಂಕ ಪಡೆದಿದ್ದಾರೆ. ಜೆ ನಾಗೇಂದ್ರ ಹೋಬಳಿಯ ಕೃಷ್ಣಮೂರ್ತಿ ಮತ್ತು ಕರೂರು ಹೋಬಳಿಯ ಅಶೋಕ್ 3 ಜನ ಗಾಯನಿರಬೇಕು. ನಗರಸಭೆಯ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿವಾದಂತಹ ಬರಬೇಕು, ಸಮಯ ಆಗ್ತಾ ಇದೆ. ದಯಮಾಡಿ ಹಕ್ಕುಪತ್ರ ಪಡೆದವರಿಗೆ ಸಕ್ರಮ ಮಾಡಿಕೊಡುವಂತ ಯೋಜನೆ